ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ 15ನೇ ತಾರೀಕು ಜೂನ್ 15ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಗೋಷ್ಠಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಸಹ ಎಮ್ ಆರ್ ಮುರಳಿಯವರು, ನಮ್ಮ ಸತ್ತಣ್ಣವರು, ಲಕ್ಷ್ಮಣ, ಪೊಮ್ಮರಳ್ಳಿ ಮಂಜು, ನಮ್ಮ ಗೊಲ್ಲಳ್ಳಿ ಜಗದೀಶು, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಂಥ ನಮ್ಮ ಸೀನಪ್ಪನವರು, ರಾಘವೇಂದ್ರ ಅವರು, ಸುರೇಶು, ಹರೀಶು, ಮತ್ತು ನಮ್ಮ ಫೈರೋಜು, ರಮೇಶು, ನಾಗರಾಜು, ನಮ್ಮ ಮುಂಟಾಚಲಪತಿ ಎಲ್ಲ ಭಾಷೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ, ತಮಗೂ ಸಹ ಸ್ವಾಗತವನ್ನು ಬಯಸ್ತಾ 15ನೇ ತಾರೀಕು ನಡೀತಾ ಇರ್ತಕ್ಕಂಥ ಹುಟ್ಟುಹಬ್ಬವನ್ನು ಎಲ್ಲರೂ ತಾಲೂಕಿನ ಜನತೆ ನಾವೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಸತತವಾಗಿ 3 ವರ್ಷಗಳಿಂದ ಏನು ವಿಧಾನಸಭೆಯಲ್ಲಿ ಮುಳಬಾಗಿಲು ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ತಾಲೂಕಿನ ಗೌರವವನ್ನು ಎತ್ತಿ ಹಿಡಿಯುವುದರ ಜೊತೆಗೆ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಎಲ್ಲರೂ ಪಕ್ಷಾತೀತವಾಗಿ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಅದನ್ನು ಶುಭ ಕೋರಬೇಕು ಅಂತ ಮನವಿ ಮಾಡ್ತಾ, ಈಗೇನು ನಮ್ಮ 100 ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧರಿಸಿದ್ದಾರೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ನಮ್ಮ ಪಕ್ಷದ ಮುಖಂಡರ ಯಾವುದೂ ಹಸ್ತಕ್ಷೇಪ ಇಲ್ಲ. ಇಲಾಖೆ ಒಂದು ವತಿಯಿಂದ ಅದನ್ನು ಅವರು ಮಾರ್ಗಸೂಚಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಒಟ್ಟು 100 ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. SLC ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಿಗೆ 50, PUC ಮಕ್ಕಳಿಗೆ 30, ಡಿಗ್ರಿ ಮಕ್ಕಳಿಗೆ 20, ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಿಗೆ 20, ಅನುದಾನಿತ ಪ್ರೌಢಶಾಲೆಗಳಿಗೆ 10, ಸರ್ಕಾರಿ ವಸತಿ ಶಾಲೆಗಳಿಗೆ 6, ಖಾಸಗಿ ಶಾಲೆಗಳಿಗೆ 12 ಮತ್ತು ಆದರ್ಶ ಶಾಲೆಗೆ 2. ಈ ಒಂದು ಇದರ ಅನುಪಾತದಲ್ಲಿ ಆಯ್ಕೆ ಮಾಡಿ ಯಾರು ಹೆಚ್ಚುವರಿ ಅಂಕಗಳು ಪಡೆದಿರ್ತಾರೆ ಅವರಿಗೆ ಇದನ್ನು ವಿತರಣೆ ಮಾಡ್ತಾರೆ. ಅದಾದಮೇಲೆ PUCನಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳು, ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ 5 ಜನಕ್ಕೆ, ಕಲಾ ವಿಭಾಗದಲ್ಲಿ 5 ಜನಕ್ಕೆ, ವಾಣಿಜ್ಯ ವಿಭಾಗದಲ್ಲಿ 5 ಜನಕ್ಕೆ ಕೊಡ್ತಾರೆ. ಖಾಸಗಿ ಕಾಲೇಜುಗಳಲ್ಲಿ ಅದನ್ನು ಇದೇ ರೀತಿ ವಿಜ್ಞಾನ 5, ಕಲಾ ಭಾಗದಲ್ಲಿ 5, ವಾಣಿಜ್ಯನಲ್ಲಿ 5. ಡಿಗ್ರಿ ಕಾಲೇಜಲ್ಲಿ ಏನು ಸರ್ಕಾರಿ ನಮ್ಮ ಪ್ರಥಮ ದರ್ಜೆ ಕಾಲೇಜಲ್ಲಿ ಅದರಲ್ಲಿ 20 ಜನ ಮಕ್ಕಳಿಗೆ ಕೊಡ್ತಾರೆ. ಇದು ಇಲಾಖೆಯವರು ಏನು ಯಾರು ಹೆಚ್ಚಿನ ಒಂದು ಅಂಕ ಪಡೆದಿದ್ದಾರೆ ಅದನ್ನು ಪಟ್ಟಿ ತಗೊಂಡು ಅದ್ರ ಮೇಲೆ ಕೊಡ್ತಾರೆ. ಇದರಲ್ಲಿ ಯಾರದೇ ಆಗಿರ್ತಕ್ಕಂಥ ಒಂದು ಹಸ್ತಕ್ಷೇಪ ಇಲ್ಲ. ಏನೋ 15ನೇ ತಾರೀಕು 6ನೇ ತಿಂಗಳು ನಮ್ಮ ಮುಳಬಾಗಿಲು ಜನಪ್ರಿಯ ಶಾಸಕರು ಆದಂಥ ಸಮೃದ್ಧಿ ಮಂಜಣ್ಣವರ ಒಂದು ಜನ್ಮದಿನ ಏನು ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ನಮ್ಮ ತಾಲೂಕಿನ ಜನತೆಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆಲ್ಲನೂ ತಿಳಿಸ್ಬೇಕು ಅಂತೇಳ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಇವತ್ತಿನ ದಿನ ಪತ್ರಿಕಾಗೋಷ್ಠಿಗೆ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಹಾಗೂ ದೃಷ್ಟಿ ಮೀಡಿಯಾ ಇಬ್ಬರಿಗೂ ನಾನು ಸ್ವಾಗತ ಕೊಡ್ತಾಯಿದ್ದೀನಿ. ಅದೇ ಥರ ಆವತ್ತಿನ ದಿನ 15ನೇ ತಾರೀಕು ಏನು ಶಾಸಕರ ಮನೆ ಹತ್ರ ಎಲ್ಲರೂ 12 ಗಂಟೆಗೆ ಸೇರಿ ಅವ್ರಿಗೆ ಒಂದು ಶುಭ ಕೋರಬೇಕು ಅವರ ಜನ್ಮದಿನದಂದು ಅಂತೇಳ್ಬಿಟ್ಟು ನಾನು ಈಗಾಗಲೇ ಎಲ್ಲರೂ ಮಾತಾಡಿಕೊಂಡು ವ್ಯವಸ್ಥಿತವಾಗಿ ಎಲ್ಲ ಊಟದ ವ್ಯವಸ್ಥೆ ಎಲ್ಲನೂ ಇಲ್ಲೇ ಇರ್ತದೆ. ಎಲ್ಲನೂ ಮುಖಂಡರು ಎಲ್ಲನೂ ಬಂದು ಅವ್ರಿಗೆ ಒಂದು ಜನ್ಮದಿನದ ಒಂದು ಶುಭಾಶಯ ಕೋರಬೇಕು ಅಂತೇಳ್ಬಿಟ್ಟು ತಿಳಿಸ್ತಾಯಿದ್ವಿ. ಭಾರಿ ವಿಜೃಂಭಣೆಯಿಂದ ಇರ್ತದೆ. ಪ್ರತಿ ವರ್ಷವೂ ಒಂದೊಂದು ವರ್ಷಕ್ಕೂ ಜಾಸ್ತಿ ಆಗ್ತಾನೆ ಹೋಗ್ತಾಯಿದೆ. ಮುಖಂಡರು ಎಲ್ಲನೂ ಇಲ್ಲೇ ಸೇರ್ತಾರೆ. ಸುಮಾರು ಒಂದು 5-6 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇಲ್ಲೇ. ಎಲ್ಲನೂ ಮುಖಂಡರು ಎಲ್ಲನೂ ಸೇರಿ ಅದೇ ಥರ ನಮ್ಮ ತಾಲೂಕಿನ ಮೂಲೆ ಮೂಲೆಗಳಿಂದ ಎಲ್ಲ ದೇವಸ್ಥಾನಗಳಲ್ಲೂ ಆವತ್ತಿನ ದಿನ ಅವ್ರಿಗೆ ಪೂಜೆ ವ್ಯವಸ್ಥೆನೂ ಇರ್ತದೆ. ದೇವಸ್ಥಾನಗಳಲ್ಲಿ ಕುರುಡುಮಲೆ ಇರ್ಬೋದು, ಮುಳಬಾಗಿಲು ಸೋಮೇಶ್ವರ ದೇವಸ್ಥಾನದಲ್ಲಿರ್ಬೋದು, ಉದ್ಭವ ಶಿವಲಿಂಗ
ದೇವಸ್ಥಾನದಲ್ಲಿರ್ಬೋದು, ಈ ಕಡೆ ಎಲ್ಲ ಹಳ್ಳಿಗಳಿಂದನೂ ನಮ್ಮ ಮುಖಂಡರು ಎಲ್ಲನೂ ವ್ಯವಸ್ಥಿತವಾಗಿ ಪೂಜೆ ವ್ಯವಸ್ಥೆ ಮಾಡಿದ್ದಾರೆ. ಆವತ್ತಿನ ದಿನ ಬೆಳಗ್ಗೆನೇ ಅಲ್ಲಿ ಪೂಜೆ ಮುಗಿಸ್ಕೊಂಡು ಎಲ್ಲ ಮುಖಂಡರು ಎಲ್ಲ ಇಲ್ಲಿಗೆ ಸೇರಿಕೊಳ್ತಾರೆ. ತಾವು ಆವತ್ತಿನ ದಿನ ಇಲ್ಲೇ ಇದ್ದು ಎಲ್ಲ ಆ ಕಾರ್ಯಕ್ರಮ ಎಲ್ಲನೂ ಸೆರೆ ಹಿಡಿದು ಎಲ್ಲ ಊಟ ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ. ದಿನಾಂಕ 15/6/2026ರಂದು ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಈ ಒಂದು ಪ್ರೆಸ್ ಮೀಟನ್ನು ನಮ್ಮ ನಾಯಕರು, ಮುಖಂಡರು ಮತ್ತು ಎಲ್ಲ ಯೂತ್ ಇವರು ಎಲ್ಲರೂ ಸೇರಿ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. 15ನೇ ತಾರೀಕು 12 ಗಂಟೆಗೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರದ್ದು ಹುಟ್ಟುಹಬ್ಬ ಶುಭಾಶಯ ಕೋರಲು ಎಲ್ಲ ತಾಲೂಕಿನ ಜನತೆಯೂ ಆಹ್ವಾನ ಇದೆ. ಅದೇ ರೀತಿ ನಮ್ಮ ರೈತ ಬಾಂಧವರು ಮತ್ತು ಮುಖಂಡರು, ನಾಯಕರು, ಸಾರ್ವಜನಿಕರು ಎಲ್ಲರೂ ಬಂದು ಅವರಿಗೆ 12 ಗಂಟೆಗೆ ಹುಟ್ಟುಹಬ್ಬ ಶುಭಾಶಯ ಕೋರಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ಅವರು ಸತತ 3 ವರ್ಷಗಳಿಂದ ರೈತರ ಬಗ್ಗೆ ವಿಧಾನಸಭೆಯಲ್ಲಿ ದನಿ ಎತ್ತಾರಂದರೆ ನಮ್ಮ ರೈತರು, ನಮ್ಮ ಗಡಿ ಭಾಗದಲ್ಲಿರೋ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಒಳ್ಳೆಯದಾಗಬೇಕು ಅಂತ ಧ್ವನಿ ಎತ್ತಿ ಮಾತಾಡ್ತಾ ಇರುವಂಥ ನಮ್ಮ ಶಾಸಕರು, ಅಂಥವ್ರಿಗೆ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಒಳ್ಳೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಬೇಕು ಅಂತೇಳಿ ಎಲ್ಲ ನಮ್ಮ ಮುಳಬಾಲ್ ತಾಲೂಕಿನ ಜನತೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಹುಟ್ಟುಹಬ್ಬ ಶುಭಾಶಯ ಕೊಡಬೇಕು ಅಂತೇಳಿ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ. ಕೊಡೋಣ, ಒಬ್ಬೊಬ್ರು ಅವ್ರು ಮಾಡ್ತಾರೋ ಸೇವೆ ನೋಡು, ನಾವು ಏನು ಮಾಡಿದ್ರು ಕಡಿಮೆ ಒಳ್ಳೆಯದು. ಒಂದು ಗಿಡ ನೆಟ್ಟೋದಾಗಲಿ, ಗಿಡ ಕೊಡೋದಾಗಲಿ, ಯಾವುದೇ ಒಂದು ಆವತ್ತೊಂದು ದಿನ ಆವತ್ತಿನ ಊಟದ ವ್ಯವಸ್ಥೆನೇ ಇರುತ್ತೆ. ಎಲ್ಲರೂ ಬಂದು ಅವರು ಶುಭ ಕೋರಿ ಎಲ್ಲರೂ ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಒಳ್ಳೆಯ ಒಂದು ನೀವು ಆಶೀರ್ವಾದದಿಂದ ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ವಹಿಸಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಒಂದು ಪ್ರೆಸ್ ಮೀಟ್ ಮಾಡಿ ಶುಭಾಶಯ ಕೊಡ್ತೇವೆ. ಈ ತಿಂಗಳು 15ನೇ ತಾರೀಕು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡಲು ಏನು ನಾವು ಎಲ್ಲ ಕಾರ್ಯಕರ್ತರಾಗ್ಬೋದು, ಅವರ ಅಭಿಮಾನಿಗಳಾಗ್ಬೋದು, ಯಾವ ಥರ ಹುಟ್ಟುಹಬ್ಬ ಮಾಡೋಣ ಅಂತೇಳ್ಬಿಟ್ಟು ಮಾತಾಡೋಣ ಅಂತೇಳ್ಬಿಟ್ಟು ಇವತ್ತೇನು ಪ್ರೆಸ್ ಮೀಟ್ ಕರೆದಿದ್ವು. ಎಲ್ರಿಗೂ ನಿಮಗೂ ಹೊಂದಿಸ್ತಾ 15ನೇ ತಾರೀಕು ಪ್ರತಿಯೊಂದು ಗ್ರಾಮ ಪಂಚಾಯತ್ 30 ಗ್ರಾಮ ಪಂಚಾಯತಿ ಮತ್ತು ಟೌನಿಂದ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಅಭಿಮಾನಿಗಳಾಗ್ಬೋದು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನಾಯಕರು ಎಲ್ಲರೂ ಸೇರಿ ಇದನ್ನೇ ಆಹ್ವಾನ ಅಂತೇಳ್ಬಿಟ್ಟು ತಿಳ್ಕೊಂಡು ಬಂದು ಅವ್ರಿಗೆ ದೇವರಾಗ್ಬೋದು, ಇನ್ನು ಜನರ ಆಶೀರ್ವಾದನೂ ಇನ್ನೂ ಬೇಕು ಅಂತೇಳ್ಬಿಟ್ಟು ಎಲ್ಲ ಬಂದು ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಬೇಕು ಅಂತೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರದ್ದೇ ಆಗಿರ್ತಕ್ಕಂಥ ಇವತ್ತೇನು 3 ವರ್ಷ ಆಗಿದೆ ಶಾಸಕರಾಗಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಅವ್ರಿಗೆ ಜನ ಬೆಂಬಲನೂ ಕೂಡ ಸುಮಾರು ಇದೆ. ಎಲ್ಲರೂ ಸುಮಾರು ಅತಿ ಹೆಚ್ಚಿನ, ಇವಾಗ ಮುರಳಿ ಅಣ್ಣ ಆಗ್ಬೋದು, ರಘುಪತಿ ರೆಡ್ಡಿ ಅಣ್ಣ ಅವ್ರು ಹೇಳ್ದಂಗೆ ಹೆಚ್ಚಿನ ಜನಸಂಖ್ಯೆ ಏನು 5-6 ಸಾವಿರ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೂ ಅದಕ್ಕಿಂತ ಹೆಚ್ಚಿನ ಜನ ಬರ್ಬೋದು ಅಂತೇಳಿ ಕೂಡ ನಿರೀಕ್ಷೆ ಇದೆ, ಬರ್ತಾರೆ ಅಂತೇಳಿ ಕೂಡ ಮಾಹಿತಿ. ಅದಕ್ಕೋಸ್ಕರ ದೇವರು ಎಲ್ಲರ ಅವರಿಗೆ ನಮ್ಮ ಕುರುಡಮಲೆ ಗಣೇಶ ಆಗ್ಬೋದು, ಮುಳಬಾಗಿಲು ಆಂಜನೇಯ ಸ್ವಾಮಿ ಆಗ್ಬೋದು, ಸೋಮೇಶ್ವರ ಸ್ವಾಮಿ ಆಗ್ಬೋದು, ಅವರ ಕುಟುಂಬದ ಮೇಲೆ ಎಲ್ಲ ಅವ್ರಿಗೆ ಆಶೀರ್ವಾದ ಇರಬೇಕು ಅಂತೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ಅವರ ಅಭಿಮಾನಿಗಳು, ಕಾರ್ಯಕರ್ತರು, ನಾಯಕರು ಬಂದು ಶುಭಾಶಯ ತಿಳಿಸ್ಬೇಕು ಅಂತೇಳ್ಬಿಟ್ಟು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ.